ಹಾಯ್ ನಮಸ್ಕಾರ. ನರ್ಸಿಂಗ್ ಲೋಕ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇಂದು ಟರ್ಮಿನಾಲಜಿ ಟಿ ಕನ್ನಡ ವಿವರಣೆಯನ್ನು ನೋಡೋಣ ಬನ್ನಿ. Tangentiality, a form of thinking or speech in which the client tends to wander away from the intent point and never return to the original idea. ಅಂದರೆ ವ್ಯಕ್ತಿಯು ಮೇನ್ ಟಾಪಿಕ್ಕಿಂದ ಸೈಡಿಗೆ ಡೈವರ್ಟ್ ಆಗುತ್ತಾನೆ, ಅನ್ರಿಲೇಟೆಡ್ ಮ್ಯಾಟರ್ ಬಗ್ಗೆ ಮಾತನಾಡುವುದು. ಅಂದರೆ ಉದಾಹರಣೆಗೆ, ಇವತ್ತು ಊಟ ಏನು ಮಾಡಿದೆ ಎಂದು ಕೇಳಿದರೆ, ನಾನು ನಿನ್ನೆ ನನ್ನ ಫ್ರೆಂಡ್ಸ್ ಜೊತೆ ಮೂವಿ ನೋಡಲು ಹೋಗಿದ್ದೆ ಎಂದು ವಿಷಯವನ್ನು ಬದಲಾಯಿಸುತ್ತಾನೆ. ಇದಕ್ಕೆ ಟೆಂಜೆನ್ಷಿಯಾಲಿಟಿ ಎಂದು ಹೇಳುತ್ತಾರೆ. Thought block, a sudden interruption in the thought process before the thought is completed. After the pause, the subject cannot recall what he had meant to say. ಅಂದರೆ ವ್ಯಕ್ತಿಯು ಮಾತನಾಡುವಾಗ ಇದ್ದಕ್ಕಿದ್ದ ಹಾಗೆ ಸಡನ್ನಾಗಿ ಥಾಟ್ ಬ್ಲಾಕ್ ಆಗುತ್ತದೆ. ಅಂದರೆ ಥಾಟ್ ಸ್ಟಾಪ್ ಆಗುವುದು. ಅಂದರೆ ಐಡಿಯಾ ಅಥವಾ ಮಾತುಗಳು ಮಧ್ಯದಲ್ಲೇ ನಿಂತು ಹೋಗಬಹುದು. ಇದಕ್ಕೆ ಥಾಟ್ ಬ್ಲಾಕ್ ಎಂದು ಹೇಳುತ್ತಾರೆ. Thought broadcast, the delusional belief that one's thoughts are being broadcast or projected into the environment. ವ್ಯಕ್ತಿಯು ತನ್ನ ಒಂದು ಯೋಚನೆ ಬೇರೆಯವರಿಗೆ ಕೇಳಿಸುತ್ತಿದೆ ಎನ್ನುವ ಫೀಲಿಂಗ್ಸ್ ಇಟ್ಟುಕೊಂಡಿರುತ್ತಾರೆ. ಇದಕ್ಕೆ ಥಾಟ್ ಬ್ರಾಡ್ಕಾಸ್ಟಿಂಗ್ ಎಂದು ಹೇಳುತ್ತಾರೆ. ಥಾಟ್ ಇನ್ಸರ್ಷನ್, ದ ಡೆಲ್ಯೂಷನಲ್ ಬಿಲೀಫ್ ದಟ್ ಥಾಟ್ಸ್ ಆರ್ ಬೀಯಿಂಗ್ ಪುಟ್ ಇನ್ ಟು ಒನ್ಸ್ ಮೈಂಡ್. ಅಂದರೆ ವ್ಯಕ್ತಿಯು ಬೇರೆ ಯಾರಾದರೂ ತಮ್ಮ ಮೈಂಡಿಗೆ ಥಾಟ್ಸ್ ಹಾಕುತ್ತಿದ್ದಾರೆ ಎನ್ನುವ ಫೀಲಿಂಗ್ನಲ್ಲಿ ಇರುತ್ತಾರೆ. ಅದಕ್ಕೆ ಥಾಟ್ ಇನ್ಸರ್ಷನ್ ಎಂದು ಹೇಳುತ್ತಾರೆ. ಥಾಟ್ ವಿಡ್ರಾವಲ್, ದ ಡೆಲ್ಯೂಷನಲ್ ಬಿಲೀಫ್ that one's thoughts are taken away by someone external agent, often associated with thought block. ಅಂದರೆ ವ್ಯಕ್ತಿಯು ತನ್ನ ಮೈಂಡಿಂದ ಥಾಟನ್ನು ಯಾರಾದರೂ ತೆಗೆದುಕೊಂಡು ಹೋಗುತ್ತಿದ್ದಾರೆ ಎಂದು ಫೀಲ್ ಆಗುತ್ತಾನೆ. ಅದಕ್ಕೆ ಥಾಟ್ ವಿಡ್ರಾವಲ್ ಎಂದು ಹೇಳುತ್ತಾರೆ. ಟಿಕ್, ಸಡನ್, ರಿಪಿಟೇಟಿವ್, ಸ್ಟೀರಿಯೋಟೈಪ್ಡ್ ಮೋಟಾರ್ ಮೂವ್ಮೆಂಟ್ ಆರ್ ವರ್ಬಲ್ ಸ್ಪೀಚ್. ಅಂದರೆ ವ್ಯಕ್ತಿಯು ಹೇಳುತ್ತಾನೆ ತನ್ನಷ್ಟಕ್ಕೆ ತಾನೇ ಮಸಲ್ಸ್ ಮೂವ್ ಆಗುತ್ತದೆ ಎಂದು. ಉದಾಹರಣೆಗೆ, ವ್ಯಕ್ತಿಯು ಕಣ್ಣು ತನ್ನಷ್ಟಕ್ಕೆ ತಾನೇ ಆಗಾಗ ಬ್ಲಿಂಕ್ ಆಗುತ್ತಾ ಇರುತ್ತದೆ ಎಂದು ಹೇಳುತ್ತಾನೆ. ಇದಕ್ಕೆ ಟಿಕ್ ಎಂದು ಹೇಳುತ್ತಾರೆ. ಟಾಲರೆನ್ಸ್, ಕಂಡೀಷನ್ ದಟ್ ಡೆವಲಪ್ಸ್ ಥ್ರೂ continued use of a substance as a brain adapts to repeated doses of the drug with declining effect when it is taken repeatedly over time. ಅಂದರೆ ವ್ಯಕ್ತಿಯ ದೇಹವು ಸ್ಲೋಲಿ ಮೆಡಿಸಿನ್ ಅಥವಾ ಸಬ್ಸ್ಟೆನ್ಸ್ಗೆ, ಅಂದರೆ ಆಲ್ಕೋಹಾಲ್, ಸ್ಮೋಕಿಂಗ್, ಡ್ರಗ್ಸ್ಗೆ ಎಡಿಕ್ಟ್ ಆಗುವುದು. ಅಂದರೆ ಅದೇ ವ್ಯಕ್ತಿ ಅಫೆಕ್ಟ್ ಬರಲ್ಲ ಎಂದು ಹೆಚ್ಚು ಡೋಸನ್ನು ತೆಗೆದುಕೊಳ್ಳುತ್ತಾನೆ. ಉದಾಹರಣೆಗೆ, ಒಬ್ಬ ವ್ಯಕ್ತಿ ರೆಗ್ಯುಲರ್ ಆಗಿ ಆಲ್ಕೋಹಾಲ್ ತಗೊಳ್ಳುತ್ತಾರೆ. ಸ್ಲೋಲಿ ಸೇಮ್ ಅಮೌಂಟ್ ಆಫ್ ಆಲ್ಕೋಹಾಲ್ ತೆಗೆದುಕೊಂಡು ಇಫೆಕ್ಟ್ ಕೊಡಲ್ಲ ಅಂತ, ಸೊ ಅವರು ಹೆಚ್ಚು ಆಲ್ಕೋಹಾಲ್ ಬೇಕೆಂದು ಫೀಲ್ ಆಗುತ್ತಾರೆ. ಅದಕ್ಕೆ ಟಾಲರೆನ್ಸ್ ಎಂದು ಹೇಳುತ್ತಾರೆ. Transference, a process in which feelings, attitudes and wishes originally linked with a significant figures in one's early life are projected onto the therapist. ಅಂದರೆ ಪೇಷಂಟ್ ತನ್ನ ಭಾವನೆಗಳು ಅಥವಾ ಪಾಸ್ಟ್ ಎಕ್ಸ್ಪೀರಿಯನ್ಸ್ ಅಥವಾ ಇಮೋಷನ್ಸನ್ನು ಥೆರಪಿಸ್ಟ್ ಅಥವಾ ನರ್ಸಸ್ ಮೇಲೆ ಫೀಲ್ ಮಾಡೋದು. ಉದಾಹರಣೆಗೆ, ಪೇಷಂಟ್ಗೆ ಡಾಕ್ಟರ್ ತನ್ನ ತಂದೆಯ ಹಾಗೆ ಕಾಣಿಸುತ್ತಾನೆ ಅಥವಾ ಫೀಲ್ ಮಾಡುತ್ತಾನೆ. ಅದಕ್ಕೆ ಟ್ರಾನ್ಸ್ಫರೆನ್ಸ್ ಎಂದು ಹೇಳುತ್ತಾರೆ. The next video is UVW Kannada ವಿವರಣೆ. Thank you for watching. Please do like, share, comment and subscribe to my YouTube channel. Thank you.